ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತಾ ಕಿಚನ್ಗೆ ಸ್ವಾಗತ. ಇವತ್ತೇನು ಇವಳು ಇಷ್ಟು ಚಿಕನ್ ತೋರಿಸ್ತಾ ಇದ್ದಾಳೆ ಅಂತ ಮ್ಯಾರಿನೇಟ್ ಮಾಡಿ ಆದಮೇಲೆ ಅಂತ ಅನ್ನಿಸ್ಕೊಂಡಿದ್ದೀರಾ. ಇದನ್ನು ಇವತ್ತು ನಾವು ಚಿಕನ್ ಪುಳಿ ಮುಂಚಿ ಮಾಡುವ ಅಂತೇಳಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ತೆಗೆಯುವ ಚಿಕನ್ ಪುಳಿ ಮುಂಚಿಗೆ. ಇಲ್ಲಿ ನೋಡಿ, ನಾನಿಲ್ಲಿ 10 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಆಮೇಲೆ 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ, ಸ್ವಲ್ಪ ಮೆಂತೆ, ಹಾಗೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಜೀರಿಗೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಆಯಿಲ್ ಹಾಕಬೇಕಂತೇನಿಲ್ಲ, ಹಾಗೆಯೇ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಬೆಳ್ಳುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಆಮೇಲೆ ಬಡ್ಸೊಪ್ಪು. ಇಷ್ಟು ಐಟಮ್ ಹಾಕಿ ಇವಾಗ ನಾವು ಚಿಕನ್ ಪುಳಿ ಮುಂಚಿಗೆ ರೆಡಿ ಮಾಡ್ತಾಯಿದ್ದೀವಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಇವಾಗ ತಣ್ಣಗಾಗಲಿಕ್ಕೆ ಇನ್ನೊಂದು ಪ್ಯಾನಲ್ಲಿ ಪ್ಲೇಟಲ್ಲಿ ಹಾಕಿಟ್ಟು ಬಿಡುವ. ಮತ್ತು ಅದೇ ಪ್ಯಾನಲ್ಲಿ ಇವಾಗ ನಾವು ಚಿಕನ್ನ ಬೇಯಿಸ್ಕೊಳ್ಬೇಕು. ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಮ್ಯಾರಿನೇಟಲ್ಲಿ ನಾನು ಉಪ್ಪು ಅರಶಿನ ಅಷ್ಟೇ ಹಾಕಿರೋದು. ಆಮೇಲೆ ಇಲ್ಲಿ ಪ್ಯಾನ್ಗೆ ನಾನು 4 ರಿಂದ 5 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ದೀನಿ. ಆಮೇಲೆ ಶುಂಠಿ, ಒಂದು ಈರುಳ್ಳಿ ಕಟ್ ಮಾಡಿಟ್ಟಿರೋಂಥದ್ದನ್ನು ಹಾಕಿದ್ದೀನಿ. ಇದನ್ನು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ನೋಡಿ, ಇದರಲ್ಲಿ ಶುಂಠಿ ಮತ್ತು ಈರುಳ್ಳಿ ಅಷ್ಟೇ ಇರೋದು. ಆಮೇಲೆ ಸ್ವಲ್ಪ ಅರಶಿನ ನಾವು ಆಲ್ರೆಡಿ ಚಿಕನ್ ಮ್ಯಾರಿನೇಟ್ ಮಾಡುವಾಗ ಹಾಕಿದ್ದೀವಿ, ಅದರಿಂದ ಇಲ್ಲಿ ನಾವು ಸ್ವಲ್ಪ ಹಾಕಿದರೆ ಸಾಕು. ಆಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ ಇದಕ್ಕೆ ಹಾಕ್ಕೊಳ್ಳುವ. ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಚೆನ್ನಾಗಿ ಬರಬೇಕು. ನೋಡಿ, ಇಲ್ಲಿ ಚಿಕನ್ ಎಲ್ಲ ಹಾಕಿ ಆಯಿತು. ನಾನಿಲ್ಲಿ ಅರ್ಧ kg ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯ್ತಾ ಇರಲಿ. ಮುಚ್ಚಿ ಬೇಯಕ್ಕಿಡು. ಆಮೇಲೆ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಬೇಕು. ಆಲ್ರೆಡಿ ನಾವಿಲ್ಲಿ ಮಸಾಲೆನ ಹುರ್ಕೊಂಡಿದ್ದೀವಿ. ಇದು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ನಾನು. ಇದೀಗ ತಣ್ಣಗಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಯಾವ ಥರ ಅಂದರೆ ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ಏನು ಸುಕ್ಕ ಆ ಥರ ಅಲ್ಲ, ಚಿಕನ್ ಪುಳಿ ಮುಂಚಿ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ. ಆಮೇಲೆ ಇಲ್ಲಿ ಚಿಕನ್ ಪುಳಿ ಮುಂಚಿ ಆದಮೇಲೆ ಹುಳಿ ಎಷ್ಟು ಹಾಕಬೇಕು ಅಂದರೆ ನಾನಿಲ್ಲಿ ತೋರಿಸಿದ್ದೀನಿ ನೋಡಿ, ಅಷ್ಟು ಹಾಕಿದರೆ ಸಾಕು. ಆಮೇಲೆ ನಾವಿಲ್ಲಿ 1 ಲೋಟದಷ್ಟು ನೀರು ಹಾಕಿ, ಒಂದು ಅರ್ಧ ಲೋಟ ನೀರು ಹಾಕಿದರೆ ಸಾಕು. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರುವ. ನೋಡಿ, ಗ್ರೈಂಡ್ ಮಾಡಿ ಆಯಿತು. ಈಗ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಇದನ್ನು ಸೈಡಲ್ಲಿ ಎತ್ತಿಟ್ಟು ಇಲ್ಲಿ ಚಿಕನ್ ಬೆಂದಿದೆಯಾ ನೋಡ್ಕೋಬೇಕು. ನೋಡಿ, ಚಿಕನ್ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಮತ್ತು ಉಪ್ಪು ಅರಶಿನ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ನಾನು ಟೇಸ್ಟ್ ಕೂಡ ಮಾಡಿದ್ದೀನಿ. ಮತ್ತು ನಿಮಗೆ ಉಪ್ಪು ಬೇಕಂದರೆ ಮತ್ತೆ ಹಾಕ್ಕೋಬೋದು. ಇವಾಗ ನಾವಿಲ್ಲಿ ಕಡ್ದಿಟ್ಟಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಅದು ನಿಮಗೆ ಕತ್ಲಲ್ಲಿ ಕಾಣಿಸ್ತಿಲ್ಲ, ಮೇಲೆ ಲೈಟ್ ಇರೋದ್ರಿಂದ. ನೋಡಿ, ಈಗ ಕಾಣಿಸ್ತಾ ಇದೆ. ಈಗ ಗ್ರೈಂಡ್ ಮಾಡಿಟ್ಟಿರುವಂಥ ಮಸಾಲೆನ ನಾವು ಇದಕ್ಕೆ ಹಾಕಿದ್ದೀವಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಅದರಲ್ಲೇ ನೀರು ಇರುತ್ತಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕಿ. ನಿಮಗೆ ಗ್ರೇವಿ ಬೇಕಂದರೆ ಗ್ರೇವಿ ಮಾಡ್ಕೋಬಹುದು, ನೀರು ಬೇಕಂದರೆ ನೀರು ಮಾಡ್ಕೋಬೋದು. ನಾನಿಲ್ಲಿ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಆಗಿದೆ ಅಂದ್ಕೊಂಡು ನಾನು ಮತ್ತೊಂದು ಸಲ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು. ಆಲ್ರೆಡಿ ಚಿಕನ್ ಬೆಂದಿರುತ್ತೆ, ಆದರೂ ಮಸಾಲೆ ಹಸಿ ಇರುತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಬೇಯ್ಕೊಳ್ಬೇಕು. ಈಗ ನೋಡಿ, ನಾನು ನೀರು ಹಾಕ್ಕೊಂಡಿದ್ದೀನಿ. 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ದಪ್ಪ ಇತ್ತು, ಅಂದರೆ ಇದು ಮಸಾಲೆ ಬೇಯ್ತಾ ಬರುವಾಗ ಗಟ್ಟಿ ಆಗ್ತಾನೆ ಬರೋದಲ್ವ, ಅದಕ್ಕೆ ಮತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮುಚ್ಚಿ ಬೇಯಕ್ಕಿಡ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಬೆಂದಿದೆ, ಬೇಯ್ತಾ ಇರಲಿ. ಇವಾಗ ನೋಡಿ, ಕುದಿ ಬರ್ತಾ ಇದೆ, ಬೆಂದಿದೆ.
ನೋಡಿ ಈಗಲೇ ಘಮ ಘಮ ಅಂತ ಬರ್ತಾ ಇದೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು, ಎಲ್ಲಾದರೂ ತಳ ಹಿಡ್ದಿದ್ರೆ ಅಂತೇಳಿ ನಾನು ಮತ್ತೊಂದು ಸಲ ಇದು ಸೌಟ್ ಹಾಕಿ ತಿರುಗಿಸ್ದೆ. ಆಮೇಲೆ ರುಚಿ ನೋಡಿಕೊಂಡೆ, ಉಪ್ಪು ಏನಾದರೂ ಕಡಿಮೆ ಆದರೆ ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಅಂಥೇಳಿ ಉಪ್ಪೆಲ್ಲ ಕರೆಕ್ಟ್ ಇದೆ. ಇವಾಗ ಕೊನೆಗೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀವಿ. ಇದಂತೂ ಪುಳಿ ಮುಂಚಿಗೆ ಸಖತ್ತಾಗಿ ಫ್ಲೇವರ್ ಕೊಡುತ್ತೆ. ನನಗೆ ಕೊತ್ತಂಬರಿ ಸೊಪ್ಪು ಅಂದರೆ ತುಂಬಾ ಇಷ್ಟ, ನಾನು ಜಾಸ್ತಿ ಹಾಕಿದ್ದೀನಿ. ಯಾಕಪ್ಪ ಹೇಳು, ಫುಲ್ಲು ಕೊತ್ತಂಬರಿ ಸೊಪ್ಪನ್ನೇ ಹಾಕ್ತಾಯಿದ್ದಲ್ಲ ಅಂದ್ಕೊಂಬೇಡಿ. ತುಂಬಾ ಅದರ ಸ್ಮೆಲ್ ಅಂತೂ ನನಗೆ ತುಂಬ ಇಷ್ಟ, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಹಾಗೇ ಬೇಯಕ್ಕೆ ಬಿಡಬೇಕು. ಇವಾಗ ನೋಡಿ ಬೆಂದಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗ್ರೇವಿ ಕೂಡ ದಪ್ಪನೇ ಆಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬಂದರೆ ಸಾಕು, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇವತ್ತು ನಾವು ಇದನ್ನು ಅಕ್ಕಿ ರೊಟ್ಟಿ ಜೊತೆ ಇದನ್ನು ಟೇಸ್ಟ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಬಾಯ್.